ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ರಾಗಿ ಹಿಟ್ಟು, ಮೆಂತ್ಯ ಸೊಪ್ಪು, ಮಜ್ಜಿಗೆ ಬಳಸಿ ಒಂದು ರುಚಿಕರವಾದ ಆರೋಗ್ಯಕರವಾದ ಕಡುಬು ರೆಸಿಪಿನ ಮಾಡಿದ್ದೀನಿ. ಸುಲಭವಾಗಿ ಮಾಡುವಂಥದ್ದು ಮತ್ತು ಎರಡೆರಡು ಸಲ ಬೆಂದಿರೋದ್ರಿಂದ ಸುಲಭವಾಗಿ ಜೀರ್ಣ ಆಗುವಂಥದ್ದು. ವಯಸ್ಸಾಗಿರೋರಿಗೆ, ಮಕ್ಕಳಿಗೆ ಎಲ್ಲ ಒಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ. ಮೆಂತ್ಯ ಸೊಪ್ಪು ಬಳಸಿರೋದ್ರಿಂದ ಪೌಷ್ಟಿಕಾಂಶದಿಂದ ಕೂಡ ಕೂಡಿರುತ್ತೆ. ರಾಗಿ ಹಿಟ್ಟಿನ ಕಡುಬು ಜೊತೆಗೆ ಒಳ್ಳೆ ಒಂದು ಕಾಯಿ ಚಟ್ನಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆಲ್ಲ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಈ ಬೌಲಲ್ಲಿ ಒಂದು ಬೌಲಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಬೌಲಲ್ಲಿ ಒಂದು ಬೌಲಷ್ಟು ಮಜ್ಜಿಗೆ, ಗಟ್ಟಿ ಮಜ್ಜಿಗೆ, ನೀರು ಮಜ್ಜಿಗೆ, ಹುಳಿ ಮಜ್ಜಿಗೆ ಯಾವುದಿದ್ರೂ ಪರವಾಗಿಲ್ಲ, ತೊಗೊಳ್ಬೋದು. ಒಂದು ಬೌಲು ನೀರು, ಅಂದರೆ ಒಂದು ಬೌಲ್ ರಾಗಿ ಹಿಟ್ಟಿಗೆ 2 ಬೌಲಷ್ಟು ಮಜ್ಜಿಗೆ ಮತ್ತು ನೀರು ಎರಡು ಸೇರಿ 1:2 ಪ್ರಪೋರ್ಷನಲ್ಲಿ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ಉಪ್ಪು ಒಂದು ಹಾಕ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ರಾಗಿ ಐಟಮ್ಸ್ಗೆ ಯಾವಾಗಲೂ ಉಪ್ಪು ಜಾಸ್ತಿ ಹಿಡಿಸಲ್ಲ. ರಾಗಿನಲ್ಲಿ ತುಂಬ ಉಪ್ಪಿನಂಶ ಇರುತ್ತೆ. ಈಗ ಮಿಶ್ರಣ ರೆಡಿ ಆಯಿತು. ಗಂಟು ಇಲ್ಲದೆ ಇರೋ ಥರ ಕಲಸಿಟ್ಕೊಂಡಿದ್ದೀನಿ. ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದೆ. ಎಣ್ಣೆ ಬಿಸಿಯಾಗಿದೆ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಸಣ್ಣ ಸಣ್ಣದಾಗಿ ಕೈಯಲ್ಲೇ ಮುರಿದ್ಬಿಟ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ ಬೇಕಂದರೆ ಕ್ಯಾರೆಟ್ ತುರಿದ್ಬಿಟ್ಟು ಸೇರಿಸ್ಕೊಳ್ಬೋದು. ಹಸಿಮೆಣಸಿನ್ಕಾಯಿ 2, ಈಗ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ಹೆಚ್ಚು ಕಡಿಮೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಮೆಂತ್ಯ ಸೊಪ್ಪು ಜಾಸ್ತಿ ಹಾಕಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ, ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು. ಮೆಂತ್ಯ ಸೊಪ್ಪು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಈರುಳ್ಳಿ, ಮೆಂತ್ಯ ಸೊಪ್ಪು ಎಲ್ಲ ಸಾಕಷ್ಟು ಫ್ರೈ ಆಗಿದೆ. ಈಗ ರೆಡಿ ಇಟ್ಕೊಂಡಿರೋ ಮಿಶ್ರಣನ ಇದರಲ್ಲಿ ಸೇರಿಸೋಣ. ಈಗ ಫ್ಲೇಮ್ ಕಡಿಮೆ ಇಟ್ಕೊಂಡು ಇದನ್ನು ಕೈಯಾಡಿಸ್ತಾ ಹೋಗಬೇಕು. ಇದು ಗಂಟು ಆಗದೆ ಇರೋ ಥರ ಒಂದೇ ಸಮ ಕೈಯಾಡಿಸಿ ಗಟ್ಟಿ ಆಗೋ ಥರ ಮಾಡಬೇಕು. ಫ್ಲೇಮ್ ಕಡಿಮೆ ಇಟ್ಕೊಂಡ್ರೆ ಒಳ್ಳೆಯದು, ಇಲ್ಲ ಅಂದರೆ ಬೇಗ ಬೇಗ ಗಂಟಾಗಿಬಿಡುತ್ತೆ. ಇದು ಒಂದು ಮುದ್ದೆ ಥರ ರೆಡಿ ಆಯಿತು. ಚೆನ್ನಾಗಿ ಬೆಂದು ಬಿಟ್ಟಿರುತ್ತೆ. ಸಣ್ಣ ಊರಿನಲ್ಲಿ ಇಟ್ಕೊಂಡು ಒಂದೇ ಸಮ ಇದನ್ನು ಮಿಕ್ಸ್ ಮಾಡಿರೋದ್ರಿಂದ ಚೆನ್ನಾಗಿ ಬೆಂದು ಬಿಡುತ್ತೆ. ಈಗ ನೋಡಿ, ಇದು ರೆಡಿ ಆಯಿತು. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ಈ ಥರ ಮಾಡಿದಾಗ ನೋಡಿ ಕೈಗೆ ಅಂಟ್ಕೊಳ್ಳಿಲ್ಲ, ಹಾಗಾಗಿ ಬೆಂದಿದೆ ಅಂತ. ಮಿಶ್ರಣ ಸಂಪೂರ್ಣವಾಗಿ ತಣ್ಣಗಾಗಿದೆ. ಈಗ ಉಂಡೆಗಳನ್ನು ಮಾಡೋಣ. ಕೊತ್ತಂಬರಿ ಸೊಪ್ಪೊಂದು ಈಗ ಹಾಕ್ತೀನಿ. ಮೊದಲೇ ಹಾಕಲಿಲ್ಲ, ಒಗ್ಗರಣೆನಲ್ಲೇ ಹಾಕಿಬಿಟ್ರೆ ಫುಲ್ ಬಣ್ಣ ಚೇಂಜ್ ಆಗಿಬಿಡುತ್ತೆ. ಕೊತ್ತಂಬರಿ ಸೊಪ್ಪಿನ ಬಣ್ಣ ರಿಟೈನ್ ಆಗಬೇಕಂದ್ರೆ ಕೊನೆಯಲ್ಲಿ ಹಾಕಬೇಕು. ತಣ್ಣಗಾದ್ಮೇಲೆ ಹಾಕಿದ್ರೆ ಹಸಿರು ಹಸಿರಾಗಿ ಮಧ್ಯ ನೋಡೋಕ್ಕೂ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು, ಕೈಗೆ ಎಣ್ಣೆ ಹಚ್ಕೊಂಡು ಉಂಡೆ ಮಾಡೋಣ. ಮೆತ್ಕೊಳ್ಳಲ್ಲ ಹಾಗೇನು, ಬಟ್ ತುಂಬ ಗ್ಲಾಸಿಯಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಎಣ್ಣೆ ಕೈ ಮಾಡಿಕೊಂಡ್ರೆ ಅಂತ. ಇಷ್ಟು ದಪ್ಪ ಉಂಡೆ ಮಾಡಿದ್ದೀನಿ.
ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಮೊದಲೇ ಬಿಸಿ ಆಗೋಕ್ಕಿಟ್ಟಿದ್ದೆ. ಈಗ 15 ನಿಮಿಷ ಇದನ್ನು ಸ್ಟೀಮ್ ಮಾಡೋಣ. ಹದಿನೈದು ನಿಮಿಷ ಸ್ಟೀಮ್ ಆಗೋದಕ್ಕೆ ಬಿಟ್ಟಿದ್ದೆ. ಈಗ ನೋಡೋಣ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈಗ ಕಡುಬು ರೆಡಿಯಾಗಿದೆ.